ಇನ್ನು ಬೆಳಗಾವಿಯಿಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಚಿವ ಶಿವಾನಂದ ಪಾಟೀಲ್ ಅವರ ಕಾರಿನ ಮೇಲೆ ಚಪ್ಪಲಿ ಎಸೆತವಾಗಿದೆ. ಸಚಿವ ಶಿವಾನಂದ ಪಾಟೀಲ್ ಕಾರಿನ ಮೇಲೆ ಚಪ್ಪಲಿ ಎಸೆತವಾಗಿದೆ. ಚಪ್ಪಲಿ ಮತ್ತು ನೀರಿನ ಬಾಟಲ್ ಅನ್ನ ಎಸೆದಂತ ಆಕ್ರೋಶ ಪಡ್ತಾ ರೈತರು ಸಚಿವರ ಕಾರಿಗೆ ಮುತ್ತಿಗೆ ಹಾಕೋದಿಕ್ಕೆ ಕೆಲ ರೈತರು ಕೂಡ ಯತ್ನವನ್ನ ಮಾಡಿದ್ದಾರೆ. ಉರ್ಲಾಪುರ ಕ್ರಾಸ್ ಬಳಿ ಸಚಿವರ ಕಾರಿಗೆ ಮುತ್ತಿಗೆ ಯತ್ನ ಮಾಡಲಾಗಿದೆ. ಭದ್ರತೆಯಲ್ಲಿ ಸಚಿವರನ್ನ ಬೇರೆ ಸ್ಥಳಕ್ಕೆ ಪೊಲೀಸರು ಕರೆದೊಯ್ದಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸಚಿವ ಶಿವಾನಂದ ಪಾಟೀಲ್ ಅವರು ರೈತರ ಜೊತೆಗೆ ಮಾತುಕತೆಗೆ ಅಂತ ಹೋಗಿದ್ರು. ಈ ಸಂದರ್ಭದಲ್ಲಿ ಸಹಜವಾಗಿ ಕೆಲ ರೈತರು ಆಕ್ರೋಶಭರಿತರಾಗಿದ್ದು. ಕಳೆದ 7 ದಿನಗಳಿಂದ ನಾವು ಅಲ್ಲೇ ಇದ್ರೂ ಕೂಡ ನಮ್ಮ ಮಾತನ್ನು ಕೇಳಿಸ್ಕೊಂಡಿಲ್ಲ, ಈಗ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಬಂದಿದ್ದೀರಿ ಅಂತ ಸಿಟ್ಟಾಗಿದ್ರು. ನೋಡ್ತಾ ಇದ್ರು ದೃಶ್ಯಾವಳಿಗಳಲ್ಲಿ ಎಲ್ಲ ರೈತರು ಕೂಡ ಸಚಿವರ ಕಾರಿಗೆ ಮುತ್ತಿಗೆಯನ್ನು ಹಾಕಿದ್ರು ಅಂತ ಪೊಲೀಸರು ಕೂಡ ಬಿಗಿ ಬಂದೋಬಸ್ತ್ನಲ್ಲಿ ಅವರನ್ನು ಬೇರೆಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಕೆಲ ಆಕ್ರೋಶ ಪಡ್ತಾ ರೈತರು ಸಚಿವರ ಕಾರಿನತ್ತ ಚಪ್ಪಲಿಯನ್ನು ಎಸೆದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ನೀರಿನ ಬಾಟಲ್ ಸೇರಿದಂತೆ ಚಪ್ಪಲಿಯನ್ನು ಎಸೆದು ಅವರನ್ನು ಹೊರಗಡೆ ಕಳಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡಬೇಕಾಯಿತು. ಯಾಕೆಂದರೆ ಪರಿಸ್ಥಿತಿ ನಿಯಂತ್ರಣದಲ್ಲಿ ಇರಬೇಕಾಗಿತ್ತು. ಸಚಿವರಿಗೂ ಕೂಡ ಭದ್ರತೆಯನ್ನು ಕೊಡಬೇಕಾಗತ್ತೆ. ಅತ್ತ ರೈತರು ಕೂಡ ಸಿಟ್ಟಾಗಿದ್ದಾರೆ. ಕಳೆದ 7 ದಿನಗಳಿಂದ ರಸ್ತೆಯಲ್ಲೇ ಇದ್ದೀವಿ ನಾವು, ಆದರೂ ಕೂಡ ಸರ್ಕಾರ ದಿಢೀರಾಗಿ ತತ್ಕ್ಷಣಕ್ಕೆ ಸ್ಪಂದಿಸಿಲ್ಲ. ಈಗ ಇನ್ನೂ ಕೂಡ ಮಾತುಕತೆಯನ್ನು ಆಡ್ತಾ ಇದೆ. ನಮಗೆ ಶೀಘ್ರವಾಗಿ ಎಲ್ಲ ಸಮಸ್ಯೆಯನ್ನು ಪರಿಹರಿಸಿಕೊಡಿ ಇರುವಂಥ ಮಾತನ್ನು ಕೂಡ ಹೇಳ್ತಾರೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಸ್ಥಳದಲ್ಲಿ ಈಗ ಪರಿಸ್ಥಿತಿ ಹೇಗಿದೆ, ಯಾಕೆ ಈ ಥರ ಆಕ್ರೋಶ ಭರಿತರಾಗಿದ್ದೋದಕ್ಕೆ ಏನು ಟ್ರಿಗರಿಂಗ್ ಪಾಯಿಂಟ್ ಆಗಿತ್ತು, ಏನು ಕಾರಣ ಇತ್ತು ಸಹದೇವ್? ಪ್ರಮೋದ್, 8 ದಿನಗಳಿಂದ ಏನು ರೈತರ ಹೋರಾಟ ನಡೀತಾ ಇತ್ತು. 8 ದಿನಗಳ ಬಳಿಕ ಇವತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಪ್ರತಿಭಟನಾ ವೇದಿಕೆಗೆ ಬಂದಿದ್ರು. ಈ ಒಂದು ಅವರು ವೇದಿಕೆಗೆ ಬರ್ತಾರೆ ಅಂದ ಮೇಲೆ ಬಹುತೇಕ ರೈತರು ಏನ್ ಡಿಮ್ಯಾಂಡ್ ಮಾಡಿದ್ರು ಆ ಒಂದು ಬೆಲೆ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ರೈತರಿದ್ರು. ಆದ್ರೆ ಸಕ್ಕರೆ ಸಚಿವರು 2 ದಿನಗಳ ಕಾಲಾವಕಾಶವನ್ನ ಕೇಳಿರುವಂತಹ ಕಾರಣಕ್ಕಾಗಿ ಎಲ್ಲೋ ಒಂದ್ ಕಡೆ ರೈತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಯಾರು ಮುಖಂಡತ್ವವನ್ನು ವಹಿಸಿದ್ದಾರೆ, ಇದರದ್ದು ಮುಂದಾಳತ್ವವನ್ನು ವಹಿಸಿದ್ದಾರೆ, ಅವರು 2 ದಿನ ಕಾಲಾವಕಾಶ ಕೊಡೋಣ ಅನ್ನುವಂತ ಮಾತನ್ನ ಹೇಳ್ತಾರೆ. ಆಮೇಲೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದಕ್ಕೆ ಏನು ಕರೆ ಕೊಟ್ಟಿದ್ರು ಅದಕ್ಕೂ ಕೂಡ ವಾಪಸ್ ತಗೊಂಡು 2 ದಿನಗಳ ಗಡುವು ಕೊಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ದರ ಘೋಷಣೆ ಮಾಡದೆ ವಾಪಸ್ ಹೋಗ್ತಾ ಇದ್ದಂತಹ ಸಚಿವರ ಕಾರಿಗೆ ಮುತ್ತಿಗೆ ಹಾಕೋಕ್ಕೂ ಕೂಡ ಪ್ರಯತ್ನ ಪಡ್ತಾರೆ. ಆ ವೇಳೆ ಪೊಲೀಸರು ಅದನ್ನು ತಡೀತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಕಾಲಲ್ಲಿದ್ದಂತ ಚಪ್ಪಲಿಯನ್ನು ತೆಗೆದು ಸಚಿವರ ಕಾರಿನ ಮೇಲೆ ಎಸೆದಿರುವಂತದ್ದು ಮತ್ತು ನೀರಿನ ಬಾಟಲ್ಗಳನ್ನ ಎಸೆದು ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಸದ್ಯ ಈಗ ಏನು ಪೊಲೀಸ್ ಬಂದೋಬಸ್ತ್ನಲ್ಲಿ ಬೆಳಗಾವಿಗೆ ಸಚಿವರನ್ನ ಕರೆದುಕೊಂಡು ಹೋಗಿರುವಂತದ್ದು. ಪ್ರಮೋದ್. ಓಕೆ ಸಹದೇವ್, ಎಲ್ಲ ನಿಮ್ಮ ಮಾಹಿತಿಗೆ ಧನ್ಯವಾದ.